ಮೇಷರಾಶಿಯವರ ವಾರ ಭವಿಷ್ಯದ ಕಾರ್ಯಕ್ರಮಕ್ಕೆ ಸುಸ್ವಾಗತ. ನೋಡಿ, ನಾವು ಈ ಡಿಸೆಂಬರ್ ತಿಂಗಳ 22ನೇ ತಾರೀಕಿನಿಂದ ಹಿಡಿದು 28ನೇ ತಾರೀಕಿನವರೆಗೂ ಕೂಡ ಈ ಮಧ್ಯೆ ಒಂದು ವಾರದಲ್ಲಿ ಮೇಷರಾಶಿಯವರಿಗೆ ಏನೇನು ಫಲಪ್ರಾಪ್ತಿ ಆಗುತ್ತೆ ಅದನ್ನು ನೋಡ್ತಾ ಹೋಗೋಣ. ಮುಖ್ಯವಾಗಿ ಉದ್ಯೋಗದ ವಿಚಾರದಲ್ಲಿ ಇರುವಂತಹ ತೊಂದರೆಗಳು ಮುಂದುವರಿಯುತ್ತೆ. ನೋಡಿ, ಅನೇಕ ದಿನಗಳಿಂದ ನಿಮಗೆ ಉದ್ಯೋಗದ ವಿಚಾರದಲ್ಲಿ ಒಂದಷ್ಟು ತೊಂದರೆ ಉಂಟಾಗ್ತಿದೆ. ಉದ್ಯೋಗದಲ್ಲಿ ಒತ್ತಡಗಳು, ಯಾರಿಗೆ ಬೇಕೋ ಈ ಉದ್ಯೋಗ ಬಿಟ್ಬಿಡೋಣ, ಎಲ್ಲಾದರೂ ಹೋಗಿ ನೆಮ್ಮದಿಯಾಗಿರೋಣ ಅಂತ ಹೇಳಿ ಅನಿಸುತ್ತೆ. ಆದರೆ ಆ ಉದ್ಯೋಗನ ಬಿಟ್ಟರೆ ಮತ್ತು ದುಡ್ಡಿಗೆ ಏನು ಮಾಡೋದು ಅಂತ ಹೇಳುವಂಥ ಚಿಂತೆ. ಹಾಗಾಗಿ ಬಿಡೋದಕ್ಕಾಗೋದಿಲ್ಲ, ಅದನ್ನು ಏನು ಹೇಳಿ ಅಲ್ಲೇ ಇದ್ದು ಆ ಕಷ್ಟಗಳನ್ನು ಅನುಭವಿಸುವುದಕ್ಕಾಗೋದಿಲ್ಲ. ಒಂದು ರೀತಿ ಬಿಸಿ ತುಪ್ಪದ ರೀತಿ ಆಗಿದೆ. ಅನೇಕ ದಿನಗಳಿಂದಲೂ ಕೂಡ ಉದ್ಯೋಗದ ವಿಚಾರದಲ್ಲಿ ಈ ಥರದ್ದು ಸಮಸ್ಯೆಗಳು ನಿಮಗೆ ಕಾಡ್ತಾ ಇದೆ. ಅದು ಈ ವಾರದಲ್ಲಿಯೂ ಕೂಡ ಒಂದು ಸ್ವಲ್ಪ ಮುಂದುವರಿಯುತ್ತೆ. ಆತ್ಮವಿಶ್ವಾಸ ಹೆಚ್ಚಾಗತ್ತೆ ಈ ವಾರದಲ್ಲಿ. ಏನೇ ಸಮಸ್ಯೆ ಬಂದರೂ ಕೂಡ ಅದನ್ನು ಎದುರಿಸುವಂತಹ ಒಂದು ಸ್ವಭಾವ ನಿಮ್ಮಲ್ಲಿ ಉಂಟಾಗುತ್ತೆ. ಹೆದರ್ಕೊಂಡು ಕುತ್ಕೊಳ್ಳೋದಿಲ್ಲ, ಒಂದಷ್ಟು ಧೈರ್ಯದ ಅಭಿವೃದ್ಧಿ ಉಂಟಾಗುತ್ತೆ. ಹಣಕಾಸಿನ ವಿಚಾರದಲ್ಲಿ ನೀವು ಈ ವಾರದಲ್ಲಿ ಒಂದು ಸ್ವಲ್ಪ ಜೋಪಾನವಾಗಿರಬೇಕಾಗತ್ತೆ. ಹಣಕಾಸಿನ ವಿಚಾರದಲ್ಲಿ ವಂಚನೆ ಉಂಟಾಗೋದಕ್ಕೆ ಅವಕಾಶ ಇರುತ್ತೆ. ಯಾರಿಗೋ ಸಾಲವನ್ನು ಕೊಡುವಂಥದ್ದು ಇಂಥದ್ದೆಲ್ಲ ಬೇಡ. ಆದಷ್ಟು ಹಣಕಾಸಿನ ವಿಚಾರದಲ್ಲಿ ಜೋಪಾನವಾಗಿರಬೇಕಾಗತ್ತೆ. ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರಕ್ಕೆ ಉತ್ತಮವಾಗಿದೆ. ನಿಮಗೇನಾದರೂ ಚರ್ಮಕ್ಕೆ ಸಂಬಂಧಪಟ್ಟಿರುವಂತಹ ಆರೋಗ್ಯದ ಸಮಸ್ಯೆ ಮತ್ತು ಉಸಿರಾಟಕ್ಕೆ ಸಂಬಂಧಪಟ್ಟಿರುವಂತಹ ಆರೋಗ್ಯದ ಸಮಸ್ಯೆ ಎಲ್ಲ ಈ ಹಿಂದೆಯಿಂದ ಇದ್ದರೆ ಅದೆಲ್ಲ ಬಗೆಹರಿಯುವುದಕ್ಕೆ ಈ ವಾರದಲ್ಲಿ ಅವಕಾಶ ಉಂಟು. ಆದಷ್ಟು ನೀವು ಈ ವಾರದಲ್ಲಿ ಆಂಜನೇಯ ಸ್ವಾಮಿಯ ಆರಾಧನೆಯನ್ನು ಮಾಡಬೇಕು. ಹೀಗೆ ಮಾಡಿದರೆ ನಿಮಗೆಲ್ಲ ಶುಭ ಫಲಗಳು ಕೂಡ ಪ್ರಾಪ್ತಿಯಾಗುತ್ತೆ.